ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ನಮ್ಮ ಎಸ್ ವಿ ಸೇವಾ ಟೆಕ್ ಯೂಟ್ಯೂಬ್ ಚಾನಲ್. ನಿಮ್ಮೆಲ್ಲ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ನಾನು ಹೇಳ್ತಾ, ನಾನು ಈ ವಿಡಿಯೋದಲ್ಲಿ ನಿಮಗೆ ನಮ್ಮ ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಸೈಬರ್ ಕ್ರೈಮ್ ವಂಚನೆ ಪ್ರಕರಣಗಳು ತುಂಬಾನೇ ಜಾಸ್ತಿ ಆಗ್ತಾ ಇದೆ. ಆ ವಂಚನೆ ಪ್ರಕರಣಗಳ ಕೆಲವೊಂದು ಮಾಹಿತಿಗಳನ್ನ, ಕೆಲವೊಂದು ಪ್ರಕರಣಗಳನ್ನ ನಿಮ್ಮ ಮುಂದೆ ನಾನು ಹೇಳಬೇಕು ಇಷ್ಟಪಡ್ತಾ ಇದ್ದೀನಿ. ಈ ವಿಡಿಯೋನ ಸಂಪೂರ್ಣ ನೋಡಿ. ನೀವೇನಾದ್ರೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಕೆಲವೊಂದು ವಂಚನೆ ಪ್ರಕರಣಗಳು ಇತ್ತೀಚೆಗೆ ಅಂದ್ರೆ 1-2 ತಿಂಗಳಿನ ಹೆಚ್ಚಿನ ಪ್ರಕರಣಗಳ ಪ್ರತಿಯೊಂದು ಪ್ರೂಫ್ ಕೂಡ ನಾನು ಅದ್ರ ಬಗ್ಗೆ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ತಿದ್ದೀನಿ. ಈ ವಂಚನೆ ಪ್ರಕರಣಗಳು ಹೆಚ್ಚಾಗುತ್ತಿರೋದ್ರಿಂದ ನೀವು ಕೂಡ ಈ ತರ ವಂಚನೆ ಪ್ರಕರಣಕ್ಕೆ ಒಳಗಾಗಬಾರ್ದು ಅನ್ನೋ ಒಂದೇ ಒಂದು ದೃಷ್ಟಿಯಿಂದ ನಾನು ಈ ವಂಚನೆ ಪ್ರಕರಣಗಳನ್ನ ಹೇಗ್ ಮಾಡ್ತಾರೆ, ಮತ್ತೆ ವಂಚನೆ ಪ್ರಕರಣಗಳು ಆದ ತಕ್ಷಣ ಎಷ್ಟು ಅವರಲ್ಲಿ ನಾವು ಯಾವ ನಂಬರಿಗೆ ಕಾಲ್ ಮಾಡಿ ವಂಚನೆ ಪ್ರಕರಣವನ್ನ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಬೇಕು ಅನ್ನೋ ಎಲ್ಲ ಮಾಹಿತಿಯನ್ನ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತಾ ಇದ್ದೀನಿ. ಹಾಗೆ ನಮ್ಮ ಮಹಿಳೆಯರು ಹೆಚ್ಚು ಈ ವಂಚನೆ ಪ್ರಕರಣದಲ್ಲಿ ಒಳಗಾಗ್ಬೋದು, ಅಥವಾ ಯುವಕರು ಕೂಡ ಈ ವಂಚನೆ ಪ್ರಕರಣದಲ್ಲಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಪ್ರಕರಣಗಳು ವಂಚನೆ ಆಗ್ತಾ ಇದೆ. ಹಾಗಾಗಿ ಈ ವಿಡಿಯೋವನ್ನ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ನಾನು ಮೊದಲನೇದಾಗಿ ಒಂದು ವಂಚನೆ ಪ್ರಕರಣದ ಬಗ್ಗೆ ನಾನು ನಿಮ್ಗೆ ಒಂದು 3 ವಂಚನೆ ಪ್ರಕರಣ, ಆ 3 ವಂಚನೆ ಪ್ರಕರಣ ಕೇವಲ 2 ತಿಂಗಳಲ್ಲಿ ಆಗಿರೋಂಥ ವಂಚನೆ ಪ್ರಕರಣ. ಹಾಗೆ ಈ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಗಳನ್ನ ನೀವು ನೋಡ್ತಾ ಇದ್ರೆ ಆ ಪ್ರಕರಣಗಳನ್ನ ನಾನು ಒಂದು ಸಣ್ಣ ವಿಚಾರ ಅಂದ್ಕೊಂತೀನಿ ನಾನು. ನಿಮ್ಗೆ ಇದರಿಂದ ತುಂಬಾನೇ ಹೆಲ್ಪ್ ಆಗ್ಬಹುದು. ಈ ತರ ವಂಚನೆಗೆ ಒಳಗಾಗಬಾರ್ದು. ಈ ತರ ವಂಚನೆ ಪ್ರಕರಣಗಳು ಆಗ್ತಾ ಇರೋದ್ರಿಂದ ಇತ್ತೀಚಿನ ದಿನಗಳಲ್ಲಿ ನಮ್ಮ ಮಹಿಳೆಯರಾಗ್ಲಿ, ಯುವಕರಾಗ್ಲಿ ಪ್ರತಿಯೊಬ್ರು ಕೂಡ ಸ್ಮಾರ್ಟ್ ಫೋನ್ ನ ಬಳಸ್ತಾ ಇದ್ದಾರೆ. ಹಾಗಾಗಿ ಈ ವಂಚನೆ ಪ್ರಕರಣಗಳು ಕೂಡ ಹೆಚ್ಚಾಗ್ತಾ ಇದೆ. ಈ ತರ ವಂಚನೆ ಪ್ರಕರಣಗಳಿಗೆ ನೀವು ಹೆಚ್ಚು ಅವಕಾಶವನ್ನ ಕೊಡಬೇಡಿ. ಆದ್ರೆ ಮತ್ತು ನೀವು ವಂಚನೆ ಪ್ರಕರಣಕ್ಕೆ ಈ ರೀತಿ ನೀವು ಬಂದಾಗ ಏನೇನ್ ಮಾಡ್ಬೇಕು ಅನ್ನೋ ಪ್ರತಿಯೊಂದು ವಿಚಾರವನ್ನ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತಾ ಇದ್ದೀನಿ. ವಂಚನೆಯ ಮೊದಲನೇ ಪ್ರಕರಣವನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಆಪ್ ನಲ್ಲಿ ಹಣ ಸಂಪಾದಿಸುವ ಆಮಿಷ, ಯುವಕನಿಗೆ 11.79 ಲಕ್ಷ ಆನ್ಲೈನ್ ವಂಚನೆ ಅಂತೇಳಿ. ಈ ಪ್ರಕರಣದಲ್ಲಿ ಯುವಕನಿಗೆ ಆನ್ಲೈನ್ ಮುಖಾಂತರ 11.7 ಲಕ್ಷ ರುನ ವಂಚನೆ ಮಾಡಿರ್ತಾರೆ. ಆ ಪ್ರಕರಣ ಯಾವ ರೀತಿ ಮಾಡಿರ್ತಾರೆ ಅನ್ನೋ ಪ್ರತಿಯೊಂದು ಮಾಹಿತಿನ ನಾನು ನಿಮ್ಗೆ ಈಗ ತೋರಿಸ್ತಾ ಇದ್ದೀನಿ. ಮುಂದೆ ಸ್ಕಿಪ್ ಮಾಡ್ದಂಗ್ ನೋಡಿ ಗೊತ್ತಾಗುತ್ತೆ. ಈ ರೀತಿ 3-4 ಪ್ರಕರಣಗಳನ್ನ ನಾನು ನಿಮ್ಗೆ ತೋರಿಸಿ ಅದೇ ರೀತಿ ಹೇಗೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಬೇಕು, ಈ ತರ ಪರಿಸ್ಥಿತಿ ಏನಾದ್ರೂ ಅಕಸ್ಮಾತ್ ಆದಾಗ ಯಾವ ನಂಬರಿಗೆ ಮಾಡ್ಬೇಕು ಪ್ರತಿಯೊಂದು ವಿಚಾರನೂ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ, ಹಾಗಾಗಿ ನಿಮಗೆ ಪ್ರತಿಯೊಂದು ಮಾಹಿತಿ ಕೂಡ ದೊರೆಯುತ್ತದೆ. ನಾನ್ ನಿಮ್ಗೆ ಹೇಳಿದ್ನಲ್ಲ, ಯುವಕನಿಗೆ 11.79 ಲಕ್ಷ ರುನ ಆನ್ಲೈನ್ ಅಲ್ಲಿ ವಂಚನೆ ಮಾಡಿರ್ತಾರೆ. ಇದು ಯಾವ ರೀತಿ ಮಾಡಿರ್ತಾರೆ ಅಂದ್ರೆ ಪ್ರತಿಯೊಬ್ರು ಕೂಡ ಗಮನ ಹರಿಸ್ಬೇಕು. ವಾಟ್ಸಾಪ್ ನ ಈಗ ಎಲ್ರು ಯೂಸ್ ಮಾಡ್ತೀರಾ. ಈ ಯುವಕನಿಗೆ ವಾಟ್ಸಾಪ್ ಮೂಲಕ ಒಂದು ಲಿಂಕ್ ಅನ್ನ ಕಳಿಸ್ತಾರೆ. ಅವರೊಂದು ಗ್ರೂಪ್ ಗಳನ್ನ ಮಾಡ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಅಲ್ಲಿಂದ ಇನ್ನೊಂದು ಟೆಲಿಗ್ರಾಮ್ ಲಿಂಕಿಗೆ ಈ ಯುವಕನಿಗೆ ಕೊಡ್ತಾರೆ. ಈ ಟೆಲಿಗ್ರಾಮ್ ಲಿಂಕ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ನಿಮ್ಗೆ ರಿವಾರ್ಡ್ಸ್, ಅಂದ್ರೆ ಈ ಹೋಟೆಲ್ಸ್, ಆಮೇಲೆ ಕೆಲವೊಂದು ದೊಡ್ಡ ಬಿಸ್ನೆಸ್ ಇವು ಇರ್ತಾವಲ್ಲ, ಅವ್ರಿಗೆ ನೀವು ರಿವಾರ್ಡ್ಸ್ ಪಾಯಿಂಟ್ ಅನ್ನ ಕೊಟ್ಟು ಕ್ಲಿಕ್ ಮಾಡಿದ್ರೆ ಈ ರೀತಿ ನಿಮ್ಗೊಂದಿಷ್ಟು ಅಮೌಂಟ್ ಅನ್ನ ಕೊಡ್ತೀವಿ ಅಂತೇಳಿ ಇವನ್ಗೆ ವಂಚನೆಗೆ ಶುರು ಮಾಡ್ತಾರೆ. ಇವರು ನಿಜ ಅಂದ್ಕೊಂಡ್ ಏನ್ ಮಾಡ್ತಾರೆ, ಶುರು ಮಾಡಿದಾಗ ಕೆಲವೊಂದು ರಿವ್ಯೂ ಸ್ಟಾರ್ ಅಂತ ನಿಮ್ಗೆ ಸ್ಟಾರ್ ಕೊಡ್ತಾರೆ, 4-5 ರೇಟಿಂಗ್ ಸ್ಟಾರ್. ಇವರು ಕೊಟ್ಟಾಗ ಏನ್ ಮಾಡ್ತಾರೆ, ಇವ್ರ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ತಗೊಳ್ತಾರೆ. ಆವಾಗ ಇವರು ರಿವ್ಯೂಸ್ ಎಲ್ಲ ಕೊಟ್ಟು ಇದ್ ಮಾಡಿದಾಗ 720 ರೂಪಾಯಿನ ಇವರ ಖಾತೆಗೆ ಹಾಕ್ತಾರೆ. ಇವರಿಗೂ ಕೂಡ ಏನನ್ಸ್ತು, ಅಮೌಂಟ್ ಬಂತು ಅಂದ್ಕೊಂಡು ನೆಕ್ಸ್ಟ್ ಸ್ಟೆಪ್ ಅನ್ನ ಶುರು ಮಾಡ್ತಾರೆ. ಆಗ ಹೇಳ್ತಾರೆ ಇವರಿಗೆ, ನೀವು 10,000 ಡೆಪಾಸಿಟ್ ಮಾಡಿ ನಿಮಗೆ 10,000 ಜೊತೆಗೆ 7,230 ರೂಪಾಯಿನ ನಿಮ್ಗೆ ಕಮಿಷನ್ ರೂಪದಲ್ಲಿ ನಿಮ್ಗೆ ದೊರೆಯುತ್ತೆ ಅಂತೇಳಿ
ಅದಾದ್ಮೇಲೆ ಇವ್ರು ₹720 ಬಂದ ಕಾರಣದಿಂದ ಇವ್ರೇನ್ ಮಾಡ್ತಾರೆ, ₹10,000ನ ಮತ್ತೆ ಅವ್ರು ಹೇಳಿದ ಅಕೌಂಟ್‌ಗೆ ಡೆಪಾಸಿಟ್ ಮಾಡ್ತಾರೆ. ಅದಾದ್ಮೇಲೆ ಅವರ ಟಾಸ್ಕನ್ನ ಕ್ಲೋಸ್ ಮಾಡಿದಾಗ, ಟಾಸ್ಕನ್ನ ಪೂರೈಸಿದಾಗ ಇವ್ರಿಗೆ 10,000 ಮತ್ತು ₹7,230 ಕೂಡ ಅವರು ಒಂದು ಅಮೌಂಟನ್ನ ಇವ್ರಿಗೆ ಮತ್ತೆ ಅಕೌಂಟ್‌ಗೆ ಟ್ರಾನ್ಸ್‌ಫರ್ ಆಗುತ್ತೆ. ಆ ಇವ್ರಿಗೆ ಆಸೆ ಹುಟ್ಟುತ್ತಲ್ವಾ, ಈಗ ನನಗಿಷ್ಟು ಅಮೌಂಟನ್ನ ಯಾರು ಕೊಡ್ತಾರೆ ಅಂತ. ಇದಾದ ಬಳಿಕ ಈ ರೀತಿ ಮಾಡ್ತಾ, ಮಾಡ್ತಾ, ಮಾಡ್ತಾ ಇವ್ರಿಗೆ ಸಾಕಷ್ಟು ಹಣಗಳನ್ನ, ಟಾಸ್ಕ್‌ಗಳನ್ನ ಕೊಡ್ತಾ ಹೋಗ್ತಾರೆ. ನೀವಿಷ್ಟು ಅಮೌಂಟನ್ನ ಹಾಕಿದ್ರೆ ನಾವಿಷ್ಟು ಅಮೌಂಟನ್ನ ಹಾಕ್ತೀವಿ ಅಂತೇಳಿ ಸಾಕಷ್ಟು ಟಾಸ್ಕ್‌ಗಳನ್ನ ಇದಕ್ಕೆ ನೀಡ್ತಾರೆ. ಈಗ ಹೆಂಗೆ 10,000, ಅದಾದ್ಮೇಲೆ 20,000, ಅದಾದ್ಮೇಲೆ 50,000, ಅದಾದ್ಮೇಲೆ 1,00,000, ಅದಾದ್ಮೇಲೆ 2,00,000 ಈ ರೀತಿ ಅಮೌಂಟನ್ನ ಡೆಪಾಸಿಟ್ ಮಾಡ್ತಾ ಹೋದ್ರೆ ನಿಮಗಿಷ್ಟು. ಆ ಡೆಪಾಸಿಟ್ ಮಾಡಿ 10,000ಕ್ಕೆ ₹7,200 ಕೊಟ್ಟ ರೀತಿ ಇದಾದ ಮೇಲೆ ಯಾವ ರೀತಿ ಡೆಪಾಸಿಟ್ ಮಾಡ್ತಾರೋ ಆ ಹಣಕ್ಕೆಲ್ಲ ಒಂದೊಂದು ಕಾರಣಗಳನ್ನ ಇವರಿಗೆ ಹೇಳ್ತಾ ಹೋಗ್ತಾರೆ. ಈ ಅಮೌಂಟಿಗೆ ನೀವು ಈ ಅಮೌಂಟ್ ಹಾಕಿದ್ರೆ ಮಾತ್ರ ನೆಕ್ಸ್ಟ್ ಸ್ಟೆಪ್ಪು ಟಾಸ್ಕಲ್ಲಿ ನೀವು ವಿನ್ ಆದ್ರೆ ಬರೋದು. ಅದಾದ್ಮೇಲೆ ಈ ಅಮೌಂಟ್ ಹಾಕಿದ್ರೆ ಈ ಅಮೌಂಟ್ ಬರೋದು. ಈ ರೀತಿ ಸಾಕಷ್ಟು ಅಮೌಂಟ್‌ಗಳನ್ನ ಇವ್ರ ಹತ್ರ ಹಾಕಿಸ್ಕೊಂತಾ ಹೋಗ್ತಾರೆ. ಅದಾದ್ಮೇಲೆ ಲಾಸ್ಟ್ ಅಮೌಂಟ್ ಏನು 1,00,000 11,00,000 11,29,000 ರೂಪಾಯಿನ ಇವ್ರ ಹತ್ರ ಅಕೌಂಟಿಗೆ ಹಾಕ್ಸ್ಕೊಳ್ತಾರೆ. ಅದಾದ್ಮೇಲೆ ನೀವು ಟಾಸ್ಕ್ ವಿನ್ ಆಗಿದ್ದೀರಾ. ನೀವು ಇಷ್ಟು ಅಮೌಂಟನ್ನ ನೀವು ಒಂದಿಷ್ಟು ಅಮೌಂಟನ್ನ ನಾವು ನಿಮಗೆ ಕೊಡ್ಬೇಕು ಅಂದ್ಕೊಂಡ್ರೆ, ನೀವು ಇಷ್ಟು ಅಮೌಂಟನ್ನ ಮತ್ತೆ ಟ್ಯಾಕ್ಸ್ ರೂಪದಲ್ಲಿ ನಮಗೆ ಇಷ್ಟು ಅಮೌಂಟ್ ಹಾಕಿದ್ರೆ ಮಾತ್ರ ಈ ಅಮೌಂಟನ್ನ ನಾವು ನಿಮ್ಗೆ ಕೊಡತಕ್ಕದ್ದು. ಇದು ಸರ್ಕಾರದ ರೂಲ್ಸ್. ಯಾವುದೇ ಅಮೌಂಟನ್ನ ನಾವು 5,00,000 ಮೇಲೆ ಅಮೌಂಟನ್ನ ನಾವು ನಿಮ್ಗೆ ಟ್ರಾನ್ಸ್‌ಫರ್ ಮಾಡ್ಬೇಕು ಅಂದ್ರೆ, ನಾವು ಟ್ಯಾಕ್ಸನ್ನ ಪೇ ಮಾಡಿದ್ರೆ ಮಾತ್ರ ನಾವು ನಿಮ್ಗೆ ಇಷ್ಟು ಅಮೌಂಟನ್ನ ಕೊಡ್ತೀವಿ ಅಂತೇಳಿ ಈ ಯುವಕನಿಂದ 11.79 ಲಕ್ಷ ಅಮೌಂಟನ್ನ ವಂಚನೆ ಮಾಡಿರ್ತಾರೆ. ಈ ರೀತಿ ಸಾಕಷ್ಟು ವಂಚನೆ ಪ್ರಕರಣಗಳು ಬರ್ತವೆ. ಆದ್ದರಿಂದ ನಾನು ಮುಂದಿನ ಪ್ರಕರಣವನ್ನ ಹೇಗೆ ಮಾಡಿದ್ದಾರೆ ಅನ್ನೋದನ್ನ ನಾನು ಮುಂದಿನ ಪ್ರಕರಣವನ್ನ ತೋರಿಸ್ತಾ ಇದ್ದೀನಿ ನೋಡಿ. ನಾನು ನಿಮಗೀಗ 2ನೇ ಪ್ರಕಾರ, ಆ ಪ್ರಕರಣದ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೀನಿ. ಆನ್ಲೈನ್ನಲ್ಲಿ 19.29 ಲಕ್ಷ ರು ವಂಚನೆ. ಈ ವ್ಯಕ್ತಿಗೂ ಕೂಡ ವಂಚನೆ ಮಾಡಿರ್ತಾರೆ ಆನ್ಲೈನಲ್ಲಿ. ಈ ವ್ಯಕ್ತಿಗೆ ಏನಂತ ವಂಚನೆ ಮಾಡ್ತಾರೆ ಅಂದರೆ, ಒಂದು ವಾಟ್ಸಪ್ ಮುಖಾಂತರ ಒಂದು KSL VIP ವಾಟ್ಸಪ್ ಗ್ರೂಪ್ ಅಂತ ಮಾಡ್ತಾರೆ. ಅವರು ಅಪರಿಚಿತ ವ್ಯಕ್ತಿ ಆಗಿರ್ತಾರೆ. ನೀವು ಷೇರು ಮಾರುಕಟ್ಟೆ ಆನ್ಲೈನ್ ಸ್ಟಾಕ್ ಟ್ರೇಡಿಂಗ್ ನಲ್ಲಿ, ಅಂದರೆ ಸ್ಟಾಕ್ ಟ್ರೇಡಿಂಗ್ ಮಾರ್ಕೆಟ್ ಇರುತ್ತಲ್ಲ, ಅದರಲ್ಲಿ ಹಣವನ್ನು ಹೂಡಿಕೆ ಮಾಡಿದ್ರೆ ಹೆಚ್ಚು ಲಾಭಾಂಶ ಸಿಗುತ್ತೆ ಅಂತ ಹೇಳಿ ವಾಟ್ಸಪ್ ಚಾಟ್ ಮುಖಾಂತರ ಇವರಿಗೆ ವಂಚನೆ ಮಾಡ್ತಾರೆ. ಯಾವ ರೀತಿ ಮಾಡ್ತಾರೆ ಅಂದ್ರೆ, ವ್ಯಕ್ತಿಗೆ ಆರಂಭದ ಲಾಭಾಂಶದ ರೂಪದಲ್ಲಿ ಇವರು ಮಾಡ್ತಾ ಮಾಡ್ತಾ ಅವರಿಗೆ ಒಂದು ಲಾಭಾಂಶ ರೂಪದಲ್ಲಿ 1,30,993 ರೂಪಾಯಿ ವಾಪಸ್ ನೀಡ್ತಾರೆ. ಇವರಿಗೆ ಆಸೆ ಬರುತ್ತಲ್ಲ, ಲಾಭಾಂಶ ನನಗೆ ಇಷ್ಟು, ನಾನು ಹಾಕಿರೋ ದುಡ್ಡಿಗೆ 1,31,000 ಅಂದ್ಕೊಳ್ಳಿ, ಅಷ್ಟು ಅಮೌಂಟ್ ಬಂದಾಗ ನಾನು ಯಾಕೆ ಹೆಚ್ಚು ಹೆಚ್ಚು ಲಾಭಾಂಶ ಪಡಿಬಾರ್ದು ಅಂತೇಳಿ ಮತ್ತೆ ಇವರು ಅದೇ ರೀತಿ ಮತ್ತೆ ಎಷ್ಟು ಟಾಸ್ಕನ್ನು ಕೊಡ್ತಾ ಹೋಗ್ತಾರಲ್ಲ ಅಷ್ಟು ಅಮೌಂಟ್ಗಳನ್ನು ನೀಡ್ತಾ ಹೋಗ್ತಾರೆ ಇವರು. ಅದಾದಮೇಲೆ ಅವ್ರೇನು ಮಾಡ್ತಾರೆ, ಹಣ ನೀಡಲು ಲೋನು, ಕಮಿಷನ್ನು ಮತ್ತು ಟ್ಯಾಕ್ಸ್ ಇತರೆ ವೆಚ್ಚಗಳನ್ನು ಭರಿಸಬೇಕು ಅಂತೇಳಿ ವಿವಿಧ ಹಂತಗಳಲ್ಲಿ ಇವರಿಗೆ ಹಣವನ್ನು ತಗೊಳ್ತಾ ಹೋಗ್ತಾರೆ ಇವ್ರ ಹತ್ರ. ಅದಾದ್ಮೇಲೆ ಲಾಸ್ಟಿಗೆ 19.23 ಲಕ್ಷ ರೂಪಾಯಿ ಹಾಕಿಸ್ಕೊಂತಾರೆ. ಹಾಕ್ಸ್ಕೊಂಡು ಇಷ್ಟ ಹಾಕ್ಬೇಕು, 40% ಟ್ಯಾಕ್ಸ್ ಕಟ್ಟಬೇಕು, 30% ಟ್ಯಾಕ್ಸ್ ಕಟ್ಟಬೇಕು ಅಂತೇಳಿ ಎಲ್ಲ ಇವರು ಅಮೌಂಟನ್ನು ಹಾಕ್ಸ್ಕೊಳ್ತಾರೆ. ಹಾಕ್ಸ್ಕೊಂಡಾಗ ಏನಾಗುತ್ತೆ, ಈ ರೀತಿ ಆಮೇಲೆ ಲಾಸ್ಟಿಗೆ ನೀವು ಟ್ಯಾಕ್ಸ್ಗಳನ್ನ ಕಟ್ಟಬೇಕು ಅಂತೇಳಿ ವಂಚನೆಯನ್ನು ಮಾಡ್ತಾ ಹೋಗ್ತಾರೆ. ಈ ಪ್ರಕರಣದಲ್ಲಿ ಇದೇ ರೀತಿ ತುಂಬ ಪ್ರಕರಣಗಳು ನಡೀತಾ ಇದ್ದಾವೆ. ಹಾಗಾಗಿ ನೀವು ಕೂಡ ಎಚ್ಚರದಿಂದ ವಹಿಸಿ. ನಿಮ್ಮ ವಾಟ್ಸಪ್ ಗ್ರೂಪ್ ಆಗಲಿ, ಟೆಲಿಗ್ರಾಮ್ ಗ್ರೂಪ್ ಆಗಲಿ, ನಾವು ಯಾವುದೇ ಸೋಷಿಯಲ್ ಮೀಡಿಯಾಗಳಲ್ಲಿ ಲಿಂಕ್ಗಳನ್ನು ಒತ್ತೋದ್ರ ಮುಖಾಂತರ ಈ ರೀತಿ ವಂಚನೆಗಳನ್ನು ಒಳಗಾಗ್ತಾರೆ. ನಾನು ಈಗ 3ನೇ ವಂಚನೆ ಪ್ರಕರಣವನ್ನು ನಾನು ನಿಮಗೆ ಒಂದನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಪ್ರಕರಣದಲ್ಲಿ 3ನೇ ಪ್ರಕರಣ
ಇದು 3ನೇ ಪ್ರಕರಣ. ಶಿಕ್ಷಕಿಗೆ ಸಾಲ ಕೊಡಿಸುವ ನೆಪದಲ್ಲಿ 2.3 ಲಕ್ಷ ರು ವಂಚನೆ. ಈ ಪ್ರಕರಣದಲ್ಲಿ ಶಾಲಾ ಶಿಕ್ಷಕಿಯರಿಗೊಬ್ಬ ಪರಿಚಿತ ವ್ಯಕ್ತಿ ಅವರ ಮೊಬೈಲ್ ನಂಬರ್ಗೆ ಒಂದು ಮೆಸೇಜ್ ಕಳಿಸ್ತಾನೆ. ಏನು ಮೆಸೇಜ್ ಅಪ್ಪ ಅಂದರೆ, ನಿಮ್ಮ ಕೆನರಾ ಬ್ಯಾಂಕ್ ಖಾತೆಯು ಬ್ಲಾಕ್ ಆಗಿದೆ, ಆ ಖಾತೆಯನ್ನು KYC ಮಾಡಬೇಕು, ನೀವು ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ಗೆ ಕರೆ ಮಾಡಿ ಅಂತೇಳಿ ಒಂದು ಮೊಬೈಲ್ ನಂಬರ್ನು ಕೂಡ ಅದರಲ್ಲಿ ಹಾಕಿ ಮೆಸೇಜ್ನ ಕಳಿಸ್ತಾನೆ. ಇವರು ಏನಪ್ಪ ಇರ್ಬೋದು, ಬ್ಲಾಕ್ ಆಗಿರ್ಬೋದು ನನ್ನ ಅಕೌಂಟು ಅಂತೇಳಿ ಏನು ಮಾಡ್ತಾರೆ, ಆ ನಂಬರ್ಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿದಾಗ ಹೌದು ನಿಮ್ಮ ಕೆನರಾ ಬ್ಯಾಂಕ್ ಖಾತೆ ನಂಬರು ಬ್ಲಾಕ್ ಆಗಿದೆ, ನಾವು ಅದನ್ನು KYC ಮಾಡಬೇಕು, ನೀವು ಏನು KYC ಮಾಡೋಕ್ಕೆ ನಮಗೆ ಆಧಾರ್ ನಂಬರು ಮತ್ತು ಪಾನ್ ನಂಬರ್ನ ಕೊಡಿ ಅಂತ ಕೇಳ್ತಾರೆ. ಆಗ ಶಿಕ್ಷಕಿ ಪಾನ್ ನಂಬರ್ ಮತ್ತು ಆಧಾರ್ ನಂಬರ್ನ ಕೊಟ್ಟ ತಕ್ಷಣ ಒಂದು OTP ಕಳಿಸ್ತಾನೆ. OTP ತಗೊಂಡ ತಕ್ಷಣ ಅವರ ಖಾತೆಯಲ್ಲಿರುವಂಥ 33,400 ರೂಪಾಯಿನ ಅವನ ಅಕೌಂಟಿಗೆ ವರ್ಗಾವಣೆ ಮಾಡ್ಕೊಳ್ತಾನೆ. ವರ್ಗಾವಣೆ ಮಾಡಿದ ತಕ್ಷಣ ಮತ್ತೇನು ಮಾಡ್ತಾನೆ, ನಿಮಗೆ ನಾನು ಒಂದು ಲಿಂಕನ್ನು ಕಳಿಸ್ತೀನಿ, ಆ ಆ್ಯಪ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಅಂತೇಳಿ. ಆ ಆ್ಯಪ್ ಏನು ಹೆಸರು ಅಂದರೆ ಮನಿ ವ್ಯೂ ಆ್ಯಪ್ ಅಂತೇಳಿ ಆ ಆ್ಯಪ್ನ ಆ ಶಿಕ್ಷಕಿಗೆ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಹೇಳ್ತಾನೆ. ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಏನು ಮಾಡ್ತಾನೆ ಇವನು, ಆ ಆ್ಯಪ್ ಮುಖಾಂತರ ಒಂದು ಲೋನನ್ನು ಕ್ರಿಯೇಟ್ ಮಾಡ್ತಾನೆ ಈ ಶಿಕ್ಷಕಿ ಹೆಸರಲ್ಲಿ. ಅದು ಎಷ್ಟು, 2,33,000 ಅಲ್ಲ, ಲೋನ್ ಎಷ್ಟು ಕ್ರಿಯೇಟ್ ಮಾಡ್ತಾನೆ ಅಂದರೆ, ಒಂದು ನಿಮಿಷ, 4,29,000 ಲೋನನ್ನು ಇದರಲ್ಲಿ ಕ್ರಿಯೇಟ್ ಮಾಡ್ತಾನೆ ಅವನು ಈ ಶಿಕ್ಷಕಿಗೆ. ಕ್ರಿಯೇಟ್ ಮಾಡಿದಾಗ ಏನು ಮಾಡ್ತಾನೆ, ಕ್ರಿಯೇಟ್ ಮಾಡಿ ಆಮೇಲೆ ಆ ಲೋನೆಲ್ಲ ಅದು ಆನ್ಲೈನ್ ಇದರಲ್ಲೇ ಅಮೌಂಟು ಅವ್ರ ಅಕೌಂಟಿಗೆ ಬರುತ್ತೆ. ಅದಾದ ತಕ್ಷಣ ಏನು ಮಾಡ್ತಾನೆ, 1,90,000ನ ತನ್ನ ಅಕೌಂಟಿಗೆ ವರ್ಗಾವಣೆ ಮಾಡ್ಕೊಳ್ತಾನೆ. ವರ್ಗಾವಣೆ ಮಾಡಿದ ತಕ್ಷಣ ಇವರಿಗೆ, ಈ ಶಿಕ್ಷಕಿಗೆ ಅನುಮಾನ ಬರುತ್ತೆ, ಓ ಇದ್ಯಾಕೆ ಹಿಂಗಾಯ್ತಲ್ಲ, ಮೆಸೇಜ್ ಅವರಿಗೆ ಬರುತ್ತೆ ಅನಿಸುತ್ತೆ, ಅವರ ಅಕೌಂಟಿಂದ 1,90,000 ಟ್ರಾನ್ಸ್ಫರ್ ಆಗಿರೋದು. ಆಗ ಅವ್ರೇನು ಮಾಡ್ತಾರೆ, ಅನುಮಾನ ಬಂದು ಮತ್ತೆ ಕೆನರಾ ಬ್ಯಾಂಕಿಗೆ ಭೇಟಿ ನೀಡ್ತಾರೆ ಅಥವಾ ಫೋನ್ ಮಾಡಿ ಕೇಳಿದಾಗ ಅವರು ಚೆಕ್ ಮಾಡಿ, ಇಲ್ಲಮ್ಮ ನಿಮ್ಮ ಅಕೌಂಟಿಂದ ವಂಚನೆ ಆಗಿದೆ, ಟೋಟಲಿ ಫಸ್ಟು 33,400 1,90,000 ಅವನೇ ಅಮೌಂಟನ್ನು ಸಾಲವನ್ನು ಇವ್ರಿಗೆ ಕ್ರಿಯೇಟ್ ಮಾಡಿ ಅವನೇ ಇವರ ಅಕೌಂಟಿಂದ 2,23,000 ರೂಪಾಯಿನ ಇವರ ಖಾತೆಯಿಂದ ಹಣ ವರ್ಗಾವಣೆ ಮಾಡ್ಕೊಳ್ತಾನೆ. ಇದು ಈ ಎಲ್ಲ ನೀವು 3 ಪ್ರಕರಣಗಳನ್ನು ನಾನು ಏನು ತೋರಿಸಿದ್ದೀನಿ, ಇವು ಕೇವಲ 2 ತಿಂಗಳಲ್ಲಿ ಆಗಿರೋಂಥ ವಂಚನೆ ಪ್ರಕರಣಗಳು, ಆನ್ಲೈನ್ ಸೈಬರ್ ಕ್ರೈಮ್ ವಂಚನೆ ಪ್ರಕರಣಗಳು. ಇವು ಯಾವ ರೀತಿ ಆಗ್ತವೆ ಅನ್ನೋದನ್ನ ಪ್ರತಿಯೊಂದು ವಿಚಾರವನ್ನು ನಾನು ನಿಮ್ಮ ಮುಂದೆ ತಿಳಿಸಿದ್ದೀನಿ. ಯಾವ್ಯಾವ ರೀತಿ ಸೈಬರ್ ಕ್ರೈಮ್ಗಳು ಆಗ್ಬೋದು 3 ಉದಾಹರಣೆಗಳನ್ನು ಕೊಟ್ಟು ನಾನು ನಿಮಗೆ ಪ್ರಕರಣವನ್ನು ತೋರಿಸಿದ್ದೀನಿ. ಇನ್ನು ಬೇರೆ ಬೇರೆ ವಿಧಾನದಲ್ಲಿಯೂ ಕೂಡ ಪ್ರಕರಣಗಳು, ವಂಚನೆ ಪ್ರಕರಣಗಳು ಆಗ್ಬೋದು. ನಿಮ್ಗೆ ಯಾವುದಾದ್ರೂ ಒಂದು ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳೋ ಲಿಂಕ್ ಆಗಿರ್ಬೋದು, ವಾಟ್ಸಪ್ ಗ್ರೂಪಲ್ಲಿ ನಿಮ್ಮ ಗ್ರೂಪ್ ಕ್ರಿಯೇಟ್ ಮಾಡಿ ನಿಮ್ಮನ್ನು ಬೇರೆ ರೀತಿ ವಂಚನೆ ಮಾಡೋದಾಗಲಿ, ನಿಮಗೆ ಫೋನ್ ಕಾಲ್ ಮಾಡಿ ವಂಚನೆ ಮಾಡೋದಾಗಲಿ, ಈ ರೀತಿ 3 ಪ್ರಕರಣವನ್ನು ನಾನು ನಿಮಗೆ ತಿಳಿಸಿದ್ದೀನಿ. ಇದು ನಿಮಗೆ ಉಪಯುಕ್ತ ಮಾಹಿತಿ ಅನ್ನಿಸ್ಕೋಬೋದು, ಎಚ್ಚೆತ್ಕೋಬೋದು. ನಾನು ಈಗ ಈ ರೀತಿ ಏನಾದರೂ ಆದಾಗ ಎಷ್ಟು ಅವರಲ್ಲಿ ನಾವು ಕಂಪ್ಲೇಂಟ್ನ ರಿಜಿಸ್ಟರ್ ಮಾಡಬೇಕು ಮತ್ತು ಯಾವ ನಂಬರ್ಗೆ ನಾವು ತಕ್ಷಣವೇ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದರೆ ನಾವು ಒಂದಿಷ್ಟು ಅಮೌಂಟನ್ನು ವಾಪಸ್ ಪಡಿಬೋದು ಅನ್ನೋ ಎಲ್ಲ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಸಂಪೂರ್ಣ ನೋಡಿ. ಪ್ರತಿಯೊಂದು ವಿಚಾರನೂ ಈ ವಿಡಿಯೋದಲ್ಲಿ ನಮಗೆ ತಿಳಿಸ್ತಾ ಹೋಗ್ತೀನಿ, ವೆಯ್ಟ್ ಮಾಡಿ. ಪ್ರಕರಣ ನಡೆದ ವಂಚನೆ ನಡೆದಾಗ ಯಾವ ನಂಬರಿಗೆ ಕಾಲ್ ಮಾಡಿ ರಿಜಿಸ್ಟರ್ ಮಾಡಬೇಕು ಅಂದ್ರೆ ಆ ನಂಬರ್ನ ನೋಟ್ ಮಾಡಿ ಪ್ರತಿಯೊಬ್ಬರಿಗೂ ತಿಳಿಸಿ ಈ ವಿಡಿಯೋನ ಎಲ್ಲರೂ ಶೇರ್ ಮಾಡಿ. ಪ್ರತಿಯೊಬ್ಬರು ವಂಚನೆ ಪ್ರಕರಣ ಬಗ್ಗೆ ಮಾಹಿತಿಯನ್ನು ಪಡೆಯಲಿ ಅನ್ನೋಸ್ಕರನೇ ಯಾರು ಕೂಡ ವಂಚನೆ ಒಳಗಾಗಬಾರದು ಅನ್ನೋ ಏನು ಒಂದು ಸರ್ಕಾರದ ಈ ವಿಡಿಯೋನ ನಾನು ಮಾಡಿದ್ದೀನಿ. ಇದರಿಂದ ನಿಮಗೆ
ಉಪಯುಕ್ತ ಮಾಹಿತಿ ಸಿಗಬಹುದು. ನಾನು ಯಾವ ನಂಬರ್ಗೆ ಕೊಡ್ತೀನಿ, ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಆ ನಂಬರ್ ಯಾವುದು ಅಂದರೆ 1930. ಪ್ರತಿಯೊಬ್ಬರು ಕೂಡ ಈ ನಂಬರನ್ನು ನೋಟ್ ಮಾಡಿ ಇಟ್ಕೊಳ್ಳಿ. ಇನ್ನೊಂದು ಸತಿ ಹೇಳ್ತೀನಿ 1930. ಮತ್ತೊಂದು ಸತಿ ಹೇಳ್ತೀನಿ ನೋಡ್ರಿ, 1930. ಈ ನಂಬರ್ಗೆ ಕಾಲ್ ಮಾಡಿದರೆ ಅವರೇ ನಿಮಗೆ ಕಾಲ್ ಬ್ಯಾಕ್ ಮಾಡಿ ವಾಪಸ್ ಫೋನ್ ಮಾಡಿ ನಿಮ್ಮ ಎಲ್ಲ ಮಾಹಿತಿಯನ್ನು ಯಾವ ವಂಚನೆ ಆಗಿದೆ ಪ್ರತಿಯೊಂದು ಮಾಹಿತಿಯನ್ನು ಮತ್ತು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡ್ಕೊಳ್ತಾರೆ. ಪ್ರತಿಯೊಬ್ಬರು 1930ಗೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಈ ರೀತಿ ಮಾಹಿತಿಗಳನ್ನ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪ್ರತಿಯೊಬ್ಬರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು. ಎಲ್ಲರಿಗೂ ಕೂಡ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ.